ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಪಾಪಗಳನ್ನು ಮಾಡುವವನು ಒಬ್ಬನೇ, ಆದರೆ ಅದರ ಫಲಗಳನ್ನು ಅನುಭವಿಸುವವನು ಅನೇಕರು. ಫಲಗಳನ್ನು ಅನುಭವಿಸುವವರು ಸುಲಭವಾಗಿ ಜಾರಿಕೊಳ್ಳುತ್ತಾರೆ, ಆದರೆ ಪಾಪಗಳನ್ನು ಮಾಡುವವನಿಗೆ ಮಾತ್ರ ಆ ಪಾಪಕರ್ಮಗಳ ಫಲವು ಅಂಟಿಕೊಳ್ಳುತ್ತದೆ. ಪಾಪಕರ್ಮಗಳನ್ನು ಒಬ್ಬನು ಮಾಡಿದರೆ ಅದರಿಂದಾಗುವ ಅನಿಷ್ಟ ಫಲಗಳನ್ನು ಅನೇಕರು ಅನುಭವಿಸಬೇಕಾಗುತ್ತದೆ. ಒಬ್ಬ ರಾಜನು ಪಾಪಕರ್ಮಗಳನ್ನು ಮಾಡಿದರೆ ಆ ಪಾಪಕರ್ಮಗಳ ಫಲವನ್ನು ರಾಷ್ಟ್ರದ ಪ್ರಜೆಗಳೆಲ್ಲರೂ ಕೂಡ ಅನುಭವಿಸಬೇಕಾಗುತ್ತದೆ. ಮನೆಯ ಯಜಮಾನನು ಮಾಡಿದ ಪಾಪದ ಫಲವನ್ನು ಅವನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಅನುಭವಿಸಬೇಕಾಗುತ್ತದೆ. ಅಣ್ಣನು ಮಾಡಿದ ಪಾಪಕರ್ಮಗಳ ಫಲವನ್ನು ಅವನ ತಮ್ಮಂದಿರೆಲ್ಲರೂ ಅನುಭವಿಸಬೇಕಾಗುತ್ತದೆ. ಒಬ್ಬನು ಕಳ್ಳತನ ಮಾಡಿದರೆ ಅವನ ಫಲವನ್ನು ಅವನು ಅನುಚರರೆಲ್ಲರೂ ಕೂಡ ಅನುಭವಿಸಬೇಕಾಗುತ್ತದೆ. ಒಬ್ಬ ದುಷ್ಟ ಮನುಷ್ಯನ ಅವಿವೇಕದಿಂದ, ದುಷ್ಕೃತ್ಯದಿಂದ ಸಾಧು ಸಜ್ಜನರು ಸಂಕಟವನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಆದರೆ ಆ ಪಾಪದ ಲೇಪವು ಮಾತ್ರ ಪಾಪವನ್ನು ಮಾಡಿದವನಿಗೇ ಸೇರುತ್ತದೆ. ಉಳಿದ ಭೋಕ್ತೃಗಳು ಯಾರೂ ಆ ಪಾಪದ ಲೇಪವನ್ನು ಹೊಂದುವುದಿಲ್ಲ. ಪಾಪವನ್ನು ಮಾಡಿದವನಿಗೆ ಪಾಪದ ಲೇಪವೇ ಹೊರತು ಅನುಭವಿಸುವವರಿಗಲ್ಲ. ಇದನ್ನು ಅರಿತು ವಿವೇಕಿಯಾದ ಮಾನವನು ಪಾಪ ರಕ್ಷಣೆಯನ್ನು ಮಾಡಲೇಬಾರದು. ಪುಣ್ಯ ಕರ್ಮಗಳನ್ನು ಮಾಡಿದ್ದರೂ ಪರವಾಗಿಲ್ಲ, ಪಾಪ ಕರ್ಮಗಳನ್ನಂತೂ ಎಂದಿಗೂ ಕೂಡ ಮಾಡಲೇಬಾರದು. ಕಾಮಲೋಭಗಳಿಗೆ ವಶನಾಗಿ ತನ್ನ ಕುಟುಂಬದ ರಕ್ಷಣೆಗಾಗಿ ಐಷಾರಾಮದ ಜೀವನವನ್ನು ನಡೆಸಲು ಪಾಪವನ್ನು ಮಾಡಿಬಿಟ್ಟರೆ ಅದರಿಂದ ಅವನಿಗೆ ದುಃಖವೆಂಬುದು ಕಟ್ಟಿಟ್ಟ ಬುತ್ತಿಯು ಅಂತ ಹೇಳುತ್ತಾ, ಎಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮವನ್ನು ರಕ್ಷಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ.